ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯು ಜೂನ್ 30ರಿಂದ ಪ್ರಾರಂಭವಾಗಿದ್ದು, ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರಂ ಅನ್ನು ಕೊಡುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಮತದಾರರು 2002ರ ಮತಪಟ್ಟಿಯಲ್ಲಿ ಹೆಸರು ಹುಡುಕುವುದು, ಫಾರಂ ತುಂಬುವುದು ಸೇರಿದಂತೆ ಹಲವು ಸಮಸ್ಯೆಗಳ ಪರದಾಟ, ಅಲೆದಾಟ, ಭಯ, ಆತಂಕದಲ್ಲಿ ಜನ ದಿನ ಕಳೆಯುವಂತಾಗಿದೆ ಎಂದು ಎದ್ದೇಳು ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅಶೋಕ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದು ಸಿಪಿಎಂ ಸೋಲಿಸಿರೋದಿರ್ಬೋದು, ಟಿಎಂಸಿನ ಸೋಲಿಸಿರೋದಿರ್ಬೋದು, ಆಮ್ ಆದ್ಮಿ ಸೋಲಿಸಿರೋದಿರ್ಬೋದು, ಅಥವಾ ಇಲ್ಲಿನ JDS ಮುಂದಿನ ಹಂತದ ಮುಗಿಸೋದಿರ್ಬೋದು, ಸ್ವರಾಜ್ ಇಂಡಿಯನ್ನ ಸೋಲಿಸೋದಿರ್ಬೋದು. ಕಾಂಗ್ರೆಸ್ ಬಿಟ್ಟಂತೆ ಇಡೀ ಭಾರತದ ಪ್ರಾದೇಶಿಕ ಪಕ್ಷಗಳನ್ನ ಮತ್ತು ಅವರಿಗೆ ವಿರುದ್ಧವಾಗಿರುವಂಥ ಎಲ್ಲ ವಿರೋಧ ಪಕ್ಷಗಳನ್ನ ನಿರ್ನಾಮ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಕರ್ನಾಟಕದಲ್ಲಿ ಕಳೆದ 2025ರಲ್ಲಿ 5,50,000 ಮತದಾರರ ಪಟ್ಟಿ. ನಾವು ಅನ್ಮುಕುಮಾರ್ ಅವ್ರ ಹತ್ರ ಹೇಳಿದ್ದೇನಪ್ಪ ಅಂದ್ರೆ 5,50,000 ಮತದಾರರ ಪಟ್ಟಿ ಏನಿದೆಯೋ ಈ ಪಟ್ಟಿಯಲ್ಲಿ ಒಬ್ಬ ಅರ್ಹ ಮತದಾರರು ಕೂಡ ಡಿಲೀಟ್ ಆಗಬಾರ್ದು. ನೀವು 11 ಮಾನದಂಡಗಳನ್ನು ಹೇಳಿದ್ದೀರಿ. ಅದಕ್ಕೆ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಈಗ ನಾವು ಸರ್ಕಾರದಿಂದಲೇ ಈಗ ಹೊಸ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರದ್ದು, ಹಳೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರದ್ದು, ಕ್ಯಾಬಿನೆಟ್ನ 13 ಜನ ಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ನೀವು ಕರ್ನಾಟಕದ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಎಲ್ಲ ಕಡೆಗೂ ಕೂಡ ನೆರವು ಕೇಂದ್ರಗಳನ್ನು ಮಾಡಬೇಕು ಅಂತೇಳಿ ಮಾಡಿ ಆದೇಶವನ್ನು ಹೊರಡಿಸಿದ್ವಿ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಗೊಂಡ ನಿರ್ದಿಷ್ಟವಾಗಿ ಇಲ್ಲಿ ಹೆಚ್ಚಿನ ತಾಲೂಕುಗಳಲ್ಲಿ ಹೆಚ್ಚಿನ ಕಡೆಗೆ ಸರ್ಕಾರದ ಕಡೆಯಿಂದ DC ಭೇಟಿ ಮಾಡಕ್ಕೆ ಹೋದ್ವಿ, ಅವ್ರು ಲೇಟ್ ಆಗುತ್ತೆ ಅಂತೇಳಿ ನಾವು ಪ್ರೆಸ್ ಮೀಟಿಂಗ್ ಬಂದ್ವಿ. ಇಲ್ಲಿನ ಮತದಾರರ ನೆರವು ಕೇಂದ್ರಗಳನ್ನು ಮಾಡಿದ್ವಿ. ಈಗಾಗಲೇ BLOಗಳು ಒತ್ತಡದ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದು, ಹಾರ್ಟ್ ಅಟ್ಯಾಕ್ ಆಗೋದು ಇತ್ಯಾದಿಗಳು ನಡೀತಾ ಇದೆ. ನೆರವು ಕೇಂದ್ರಗಳನ್ನು ಮಾಡಿ ಅಲ್ಲಿನ ಹೆಲ್ಪ್ ಡೆಸ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಹೆಚ್ಚಿನವರು ಅನಕ್ಷರಸ್ಥರು, ಅವರಿಗೆ ಫಾರ್ಮ್ ಫಿಲಪ್ ಮಾಡಕ್ಕೆ ಬರಲ್ಲ, ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಕ್ಕೆ ಬರಲ್ಲ, ಎಡಗಡೆಗೆ ಫಿಲಪ್ ಮಾಡಬೇಕು, ಬಲಗಡೆಗೆ ಫಿಲಪ್ ಮಾಡಕ್ಕೆ ಬರಲ್ಲ. ಅಥವಾ ಹೆಚ್ಚಿನ BLOಗಳಿಗೆ ಸರಿಯಾದಂಥ ಟ್ರೈನಿಂಗ್ ಕೊಡಬೇಕಂತ ಹೇಳಿದ್ವಿ. ನಾವು ಕೂಡ ಬೇರೆ ಬೇರೆ BLOಗಳಿಗೆ ಟ್ರೈನಿಂಗನ್ನು ಎದ್ದೇಳು ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಜಾಗೃತಿ ಸಂಸ್ಥೆಗಳು ನಾವು ಕೊಟ್ಟಿದ್ವಿ. ಆದರೂ ಅದು ಸಾಕಾಗ್ತಾ ಇಲ್ಲ. BLOಗಳಿಗೆ ಹೆಚ್ಚಿನ ಮಾಹಿತಿ ಇಲ್ಲ, BLOಗಳು ಫೋನ್ ಎತ್ತಲ್ಲ, ಗ್ರಾಮಗಳಿಗೆ ಭೇಟಿ ಕೊಡಲ್ಲ. ಈ ರೀತಿಯ ಒಂದು ರೀತಿ ಜನ ಆತಂಕದಲ್ಲಿ, ಭಯದಲ್ಲಿ ಸರದಿಗಟ್ಟಲೆ ಸಾಲುಗಟ್ಟೆ ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು 15 ದಿವಸದಲ್ಲಿ ಅವ್ರ ಪಟ್ಟಿ ಅದು ಆ್ಯಕ್ಚುಲಿ ಮ್ಯಾಚಿಂಗು ಮತ್ತು ಮ್ಯಾಪಿಂಗು ಆಗಲಿಲ್ಲ ಅಂದರೆ ಅವ್ರು ಕೊಟ್ಟಿರುವಂಥ ಎನ್ಯುಮರೇಷನ್ ಫಾರ್ಮಿಗೂ ಅಲ್ಲಿರುವ QR ಕೋಡಿಗೂ ಅದು ಒಂದು ವೇಳೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಅವರ ಹೆಸರು ಡಿಲೀಟ್ ಆಗಲ್ಲ. ಅವರು ಆ್ಯಕ್ಚುಲಿ ಬೇರೆ ದಾಖಲೆಗಳನ್ನು ಒದಗಿಸ್ಬೇಕು. ಜುಲೈ 30ರಿಂದ ಸೆಪ್ಟೆಂಬರ್ 5 ತನಕ ಒಂದು ಟೈಮ್ ಇದೆ. ಸೆಪ್ಟೆಂಬರ್ 5ರಿಂದ ಅಕ್ಟೋಬರ್ 5 ತನಕ ಅವರು ಯಾರು BLOಗಳು ಅಥವಾ ನಿರ್ದಿಷ್ಟವಾದಂಥ ಅಧಿಕಾರಿಗಳು ಹೇಳ್ತಾರೋ ಆ ಒಂದು ದಾಖಲೆಗಳನ್ನ ಅವರು ಒದಗಿಸ್ಲೇಬೇಕು. ಒದಗಿಸ್ಲಿಲ್ಲ ಅಂದರೆ ಅವ್ರದ್ದು ಪೆಂಡಿಂಗ್ ಆಗುತ್ತೆ. ಸೆಪ್ಟೆಂಬರ್ 5 ಅಷ್ಟೊತ್ತಿಗೆ ಸೆಪ್ಟೆಂಬರ್ 5ಕ್ಕೆ ಪರಿಷ್ಕೃತ ಪಟ್ಟಿ ಬಿಡುಗಡೆ ಆಗುತ್ತೆ. ಅಕ್ಟೋಬರ್ 7ರಿಗೆ ಅಧಿಕೃತ ಪಟ್ಟಿ ಬಿಡುಗಡೆ ಆಗುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲೇ ಒಂದೇ ರಾಜ್ಯದಲ್ಲಿ 27 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ. 27 ಲಕ್ಷ ಅರ್ಜಿಗಳು ಅಂದರೆ 27 ಲಕ್ಷ ಅರ್ಜಿಗಳು ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿದು ಅವರು ಮತದಾನದಿಂದ ವಂಚಿತರಾಗಿದ್ದಾರೆ. ನಮ್ಮ ಸಂವಿಧಾನದ ಆಶಯಗಳಿಗೆ ಗುಡಮೇಲು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. 27 ಲಕ್ಷ ಅರ್ಜಿಗಳು ಪೆಂಡಿಂಗ್ ಆಗಿ ಅವರು ಕಳೆದ ಚುನಾವಣೆಯಲ್ಲಿ ಮತದಾನ ಮಾಡಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಾಗರಿಕ ಮತದಾರರ ಕಾವಲು ಪಡೆ ಅಂತ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾರ್ಯಾರಿಗೆ ಅರ್ಜಿಗಳನ್ನು ನಾವು ಅರ್ಜಿ ಫಿಲಪ್ ಮಾಡಿಲ್ಲ, ಸರ್ಕಾರ ಮಾಡಬೇಕಾಗಿದೆ. ಸರ್ಕಾರ ಅಷ್ಟು ಆಸಕ್ತಿ ವಹಿಸಿಲ್ಲ. ಇಲ್ಲದ ಜಿಲ್ಲಾಧಿಕಾರಿಗಳು ಕೂಡ ನಾವು ಎಲ್ಲ ತಾಲೂಕುಗಳು ವಿಚಾರಿಸಿದ್ವಿ. ಎಲ್ಲೋ ಇಲ್ಲೊಂದು ನಗರಸಭೆ ಹತ್ರ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಫೋನ್ ನಂಬರ್ಗೆ ನಮಗೆ ಮತದಾರ ನೆರವು ಕೇಂದ್ರ ಮಾಡಿದ್ದೀವಿ, ನೀವು ಏನೇ ಇದ್ರು ಕೂಡ ಅಲ್ಲಿಗೆ ಫ್ರೀ, ಇದನ್ನ ಟೋಲ್ ಫ್ರೀ ಇದೆ, ಫೋನ್ ಮಾಡಿ ಅಂತ. ಉಳಿದಂಗೆ ಇಲ್ಲಿಂದ ಸುಮಾರು ಯಡೂರಿನವ್ರು ಬಂದಿದ್ದಾರೆ, ತರೀಕೆರೆಯವ್ರು ಬಂದಿದ್ದಾರೆ, ಬೀರೂರು ಬಂದಿದ್ದಾರೆ, ಶೃಂಗೇರಿಯವ್ರು ಬಂದಿದ್ದಾರೆ, ಕೊಪ್ಪದವ್ರು ಬಂದಿದ್ದಾರೆ. ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕು ಆಲ್ಮೋಸ್ಟ್ ಬಂದಿದ್ದು. ಚಿಕ್ಕಮಗಳೂರು ತಾಲೂಕಿನವ್ರು ಬಂದಿದ್ದಾರೆ. ಯಾವ ತಾಲೂಕಿನಲ್ಲೂ ಕೂಡ ಅಲ್ಲಿ ಮತದಾರರ ನೆರವು ಕೇಂದ್ರಗಳನ್ನು ಮಾಡಿಲ್ಲ. ಇನ್ನೊಂದು ಎಲೆಕ್ಷನ್ ಮ್ಯಾನ್ಯುವಲಲ್ಲಿದೆ. ಎಲೆಕ್ಷನ್ ಮ್ಯಾನ್ಯುವಲಲ್ಲಿ ನಾನು ಹೇಳ್ತಾ ಇಲ್ಲ, ಎಲೆಕ್ಷನ್ ಇದರಲ್ಲಿ 1960ರ ಚುನಾವಣಾ ನೀತಿ ಸಮಿತಿಯಲ್ಲಿದೆ. ನೀವು ಎಲ್ಲೇ ಆದರೂ ಕೂಡ ನೀವು ಗ್ರಾಮ ಪಂಚಾಯತಿಗೆ ಆಡಿಟಿಂಗ್ ಮಾಡಬೇಕು. ಗ್ರಾಮ ಪಂಚಾಯತಿ ಎಷ್ಟು ಬೂತ್ ಇದೆ
ಅದು 15 ದಿವಸ ಮುಂಚೆ ನೋಟಿಸ್ ಕೊಟ್ಟು ನೀವು ಯಾರ್ಯಾರ ಹತ್ರ ದಾಖಲೆಗಳಿದೆ ಆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಂತೇಳಿ ಗ್ರಾಮ ಪಂಚಾಯತಿಯವರು ಅವರು ಈ ಗ್ರಾಮ ಪಂಚಾಯತಿ ನಡೀತಾ ಇಲ್ಲ. ಇನ್ನೂ ಹೆಚ್ಚಿಗೆ ಕೆಳಕ್ಕೆ ಹೋದರೆ ಗ್ರಾಮ ಪಂಚಾಯತಿಯಲ್ಲಿ PDOಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಕೆಲವರು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ, PDOಗಳು ಇರ್ತಾರೆ, ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳು ಇರ್ತಾರೆ. ಈ ರೀತಿ ನಾನಾ ತಾಂತ್ರಿಕ ತೊಂದರೆಗಳಿರೋದ್ರಿಂದ ಸರ್ಕಾರ ಇನ್ನು 15 ದಿವಸ ಇದೆ. ಅದು ಅಲ್ಲದೆ ಇನ್ನೊಂದು ಡಿಮ್ಯಾಂಡ್ ಕೂಡ ಮಾಡಿದ್ವಿ. ಕೇಂದ್ರ ಚುನಾವಣಾ ಆಯೋಗಕ್ಕೂ ಪತ್ರ ಬರೆದ್ವಿ, ರಾಜ್ಯ ಚುನಾವಣಾ ಆಯೋಗಕ್ಕೂ ಪತ್ರ ಬರೆದ್ವಿ. ನೀವಿಷ್ಟು ತರಾತುರಿಯಲ್ಲಿ SIR ಯಾಕೆ ಮಾಡ್ತೀವಿ? ಉದಾಹರಣೆ ಬಿಹಾರದಲ್ಲೋ, ಪಶ್ಚಿಮ ಬಂಗಾಳದಲ್ಲೋ, ತಮಿಳುನಾಡಲ್ಲೋ, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಹತ್ರ ಇದೆ. ನಮ್ಮಲ್ಲಿ ಚುನಾವಣೆ ಇನ್ನೂ 2028ಕ್ಕೆ. ಅಷ್ಟು ತರಾತುರಿಯಲ್ಲಿ ನೀವು 3 ತಿಂಗಳು ಇಟ್ಕೊಂಡು ಇದನ್ನ ಚುನಾವಣೆ ಮತದಾರರ ಪಟ್ಟಿ ಪರಿಷ್ಕರಣೆ ಯಾಕೆ ಮಾಡ್ತಾ ಇದ್ದೀವಿ? ಅದು ವಿಶೇಷ ಪರಿಷ್ಕರಣೆ, ಅದು ಬಿಡಿ, ಅದೊಂದು ದೊಡ್ಡ ಸೈದ್ಧಾಂತಿಕ ತರ್ಕ, ಅದು ದೊಡ್ಡ ಹಿನ್ನೆಲೆ ಇದೆ. ಯಾಕೆ ವಿಶೇಷ ಪರಿಷ್ಕರಣೆ ಮಾಡ್ತಾರೆ? ತೀವ್ರವಾದ ಪರಿಷ್ಕರಣೆ ಇದುವರೆಗೂ ನಡೆದಿಲ್ವಾ ಪ್ರತಿ 10 ವರ್ಷಕ್ಕೊಮ್ಮೆ? ಅದೊಂದು ದೊಡ್ಡ ಸೈದ್ಧಾಂತಿಕ, ಇದೊಂದು ಬೇರೆ ವಿಷಯ. ಈಗ ಪ್ರಾಕ್ಟಿಕಲ್ ಆಗಿ ಕರ್ನಾಟಕದಲ್ಲಂತೂ ಸುಮಾರು ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಬಡವರು, ಅನಕ್ಷರಸ್ಥರು, ಆದಿವಾಸಿಗಳು, ಅಲೆಮಾರಿಗಳು ಮತ್ತು ಅಲ್ಪಸಂಖ್ಯಾತರು, ಅನಕ್ಷರಸ್ಥರು, ಬಡವರು, ಆದಿವಾಸಿಗಳು, ಮಹಿಳೆಯರು, ಇವರು ಮತ್ತು ಅಲ್ಪಸಂಖ್ಯಾತರಾಗಿದ್ದರು. ಇವರು ಈ ಪಟ್ಟಿಯಿಂದ ಹೊರಗುಳಿಯುವಂಥ ದೊಡ್ಡ ಅಪಾಯ ನಮಗೆ ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಜಮ್ಶೀದ್, ಸುರೇಶ್, ಗಣೇಶ್, ಮುನ್ನಾಬಾಯಿ, ರಿಜ್ವಾನ್ ಉಪಸ್ಥಿತರಿದ್ದರು.